ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಫೈನಲ್ ಇಯರ್ ಇದ್ದೀರಾ ಅಂತಂದರೆ ನಿಮ್ಗೆ 2 ಪೇಪರ್ ಇರುತ್ತೆ. 5T 6T ಅಂತ ಹೇಳ್ತೀವಿ, ಅಥವಾ ಪೇಪರ್ 1 ಪೇಪರ್ 2 ಅಂತ ಹೇಳ್ತಾರೆ. ಪೇಪರ್ 2ನಲ್ಲಿ 4 ಯೂನಿಟ್ ಬರುತ್ತೆ, ಪೇಪರ್ 1ನಲ್ಲಿ 4 ಯೂನಿಟ್ ಬರುತ್ತೆ. ಪೇಪರ್ 2ನಲ್ಲಿ 4ನೇ ಯೂನಿಟಲ್ಲಿ 3 ಸಬ್ ಟಾಪಿಕ್ಸ್ ಬರುತ್ತೆ. UV ಸ್ಪೆಕ್ಟ್ರೋಸ್ಕೋಪಿ, IR ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ. ಈಗ UV ಸ್ಪೆಕ್ಟ್ರೋಸ್ಕೋಪಿದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. IR ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇದು 3ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಆಫ್ IR ಸ್ಪೆಕ್ಟ್ರೋಸ್ಕೋಪಿ ಇನ್ ಸ್ಟ್ರಕ್ಚರಲ್ ಎಲ್ಸಿಡೇಷನಲ್ಲಿ IR ಸ್ಪೆಕ್ಟ್ರೋಸ್ಕೋಪಿ ನನಗೆ ಹೆಂಗೆ ಹೆಲ್ಪ್ ಮಾಡುತ್ತೆ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ದೇರ್ ಆರ್ 10 ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಫ್ IR ಸ್ಪೆಕ್ಟ್ರೋಸ್ಕೋಪಿ ಇನ್ ಸ್ಟ್ರಕ್ಚರಲ್ ಎಲ್ಸಿಡೇಷನ್. ಇದಲ್ಲದೆ ಬೇರೆನೂ ಇರ್ಬೋದು, ಬಟ್ ನಾನು ಮಿನಿಮಮ್ ಕೇಳಿರುವಂಥದ್ದು. ನಿಮ್ಮನ್ನೇನಾದರೂ ಕೇಳಿದ್ರೆ ಎಕ್ಸ್ಪ್ಲೈನ್ ದಿ ಅಪ್ಲಿಕೇಶನ್ಸ್ ಆಫ್ IR ಸ್ಪೆಕ್ಟ್ರೋಸ್ಕೋಪಿ ಇನ್ ಡೀಟೇಲ್ ಅಂತ ಕೇಳಿದ್ರೆ 5 ಮಾರ್ಕ್ ಕ್ವಶನ್ ಇದನ್ನು ಅವರು ಕೇಳ್ಬೋದು. ಐಡೆಂಟಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ಸ್ಟ್ರಕ್ಚರಲ್ ಡಿಟರ್ಮಿನೇಷನ್, ಅನಾಲಿಸಿಸ್ ಆಫ್ ಫಂಕ್ಷನಲ್ ಗ್ರೂಪ್ ಮಾಡ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಇದೆಯಾ ಇಲ್ವಾ ಅಂತ ಮಾಡ್ಕೋಬೋದು. ಅದೇ ಥರ ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡ್ಬೋದು, ಮೆಕ್ಯಾನಿಸಮ್ ಆಫ್ ರಿಯಾಕ್ಷನನ್ನು ನಾವು ಐಡೆಂಟಿಫೈ ಮಾಡ್ಬೋದು, ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ನ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ನ ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಅದೇ ಥರ ಐಸೋಮೆರಿಸಮ್, ಕೀಟೋಇನಾಲ್, ಟಾಟೋಮೆರಿಸಮ್ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಕಾನ್ಫರ್ಮೇಷನಲ್ ಅನಾಲಿಸಿಸ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಇಂಪ್ಯೂರಿಟೀಸ್ ಇದೆ ಕಾಂಪೌಂಡ್ ತಿಳ್ಕೊಳ್ಳೋದಕ್ಕೆ, ಇದು ಎಲ್ಲನೂ ತಿಳ್ಕೊಳ್ಳೋದಕ್ಕೆ ನಾನು IR ಸ್ಪೆಕ್ಟ್ರೋಸ್ಕೋಪಿನ ಯೂಸ್ ಮಾಡ್ಬೋದು. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಐಡೆಂಟಿಫಿಕೇಷನ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹಿಂದಿನ ವೀಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಂಟೈರ್ ನಮ್ಮದು IR ಸ್ಪೆಕ್ಟ್ರೋಸ್ಕೋಪಿನ ಏನಿದೆಯಲ್ಲ, 2 ರೀಜನಾಗಿ ಅವರು ಕ್ಲಾಸಿಫೈ ಮಾಡ್ತಾರೆ. ಒಂದಕ್ಕೆ ಫಿಂಗರ್ ಪ್ರಿಂಟ್ ರೀಜನ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಫಂಕ್ಷನಲ್ ಗ್ರೂಪ್ ರೀಜನ್ ಅಂತ ಕರೀತಾರೆ. ಫಂಕ್ಷನಲ್ ಗ್ರೂಪ್ ರೀಜನಲ್ಲಿ ಇಲ್ಲಿ ನೋಡಿ ಚಿತ್ರದಲ್ಲಿ ಕೊಟ್ಟಂಗೆ 1500ಇಂದ 4000 ತನಕ ನೀವು ಏನು ಕನ್ಸಿಡರ್ ಮಾಡ್ತಿರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫಂಕ್ಷನಲ್ ಗ್ರೂಪ್ ರೀಜನ್ ಅಂತ ಕರಿತೀವಿ, ಗ್ರೂಪ್ ಫ್ರೀಕ್ವೆನ್ಸಿ ರೀಜನ್ ಅಂತ ಕರಿತೀವಿ. So each and every functional group present in a given compound, you are going to get a graph in this, you are going to get a peak in this particular region. ಅದಕ್ಕೆ ನಾವೇನಂತ ಕರಿತೀವಿ, ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದೇನೇ ನಿಮಗೆ 600 to 1300 ತನಕ ಏನು ರೇಂಜ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫಿಂಗರ್ ಪ್ರಿಂಟ್ ರೀಜನ್ ಅಂತ ಹೇಳ್ತೀವಿ. ಫಿಂಗರ್ ಪ್ರಿಂಟ್ ರೀಜನ್ ವಿಲ್ ಗೋಯಿಂಗ್ ಟು ಗಿವ್ ಮಿ ದಿ ಐಡಿಯಾ ಅಬೌಟ್ ದಿ ಎಂಟೈರ್ ಮಾಲಿಕ್ಯೂಲ್ ಏನಿದೆ ಅನ್ನೋದ್ರ ಬಗ್ಗೆ ನನಗೆ ಅಲ್ಲಿ ಐಡಿಯಾ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೆ ಕೊಟ್ಟಿರುವಂಥ ಕಾಂಪೌಂಡ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ನನಗೆ ಫಿಂಗರ್ ಪ್ರಿಂಟ್ ರೀಜನ್ ಹೆಲ್ಪ್ ಮಾಡುತ್ತೆ. ಅದರಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ಗಳು ಯಾವ್ಯಾವಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ನನಗೆ ಫಂಕ್ಷನಲ್ ಗ್ರೂಪ್ ಫ್ರೀಕ್ವೆನ್ಸಿ ರೀಜನ್ನು ನನಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ನನಗೆ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಯಾವ ಕಾಂಪೌಂಡ್ ಇಲ್ಲ ಅಂದರೆ ಯಾವ್ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ನನಗೆ ಐಡೆಂಟಿಫೈ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎರಡನೇದು ಸ್ಟ್ರಕ್ಚರಲ್ ಡಿಟರ್ಮಿನೇಷನ್ಗೆ. ಫಾರ್ ಎಕ್ಸಾಂಪಲ್, ಈಗ ನೀವು ಅಮೈನೋ ಆ್ಯಸಿಡ್ನ ತೊಗೊಂಡ್ರೆ, ಅಮೈನೋ ಆ್ಯಸಿಡ್ಸಲ್ಲಿ ಬೈಫಂಕ್ಷನಲ್ ಕಾಂಪೌಂಡ್ ಇದೆ. ಒಂದು COOH ಗ್ರೂಪ್ ಇದೆ, ಇನ್ನೊಂದು NH2 ಗ್ರೂಪ್ ಇದೆ. ಆದರೆ ಅದು ಜ್ವಿಟರ್ ಅಯಾನ್ ಆಗಿ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. COO - NH3+ ಆಗಿರುತ್ತೆ. ನೀವು IR ಸ್ಪೆಕ್ಟ್ರೋಸ್ಕೋಪಿ ನೋಡಿದಾಗ ವೆದರ್ ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಆ್ಯಸ್ NH2 ಗ್ರೂಪ್ COOH ಗ್ರೂಪ್ ಥರ ಇದೆಯಾ, ಅಥವಾ ಅದು NH3+ COO- ಥರ ಇದೆಯಾ, ಅದನ್ನು ನಾನು ಐಡೆಂಟಿಫೈ ಮಾಡ್ಕೋಬೋದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಫಂಕ್ಷನಲ್ ಗ್ರೂಪ್ ಇತ್ತು ಅಂತಂದರೆ ಫಿಂಗರ್ ಪ್ರಿಂಟ್ ರೀಜನಲ್ಲಿ ನನಗೆ ಕಾಣಿಸ್ಕೊಳ್ಳುತ್ತೆ. ಆದರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ರೀಜನಲ್ಲಿ ನನಗೆ NH2 ಗ್ರೂಪ್ಗಾಗಲಿ COOH ಗ್ರೂಪ್ ಆಗಲಿ ಯಾವುದೇ ರೀತಿಯಾದಂಥ ಫ್ರೀಕ್ವೆನ್ಸೀಸು ನನಗೆ ಕಾಣಿಸ್ತಾ ಇಲ್ಲ, ವೈಬ್ರೇಷನಲ್ ಫ್ರೀಕ್ವೆನ್ಸೀಸು ನನಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಆಲ್ ದಿ ಅಮೈನೋ ಆ್ಯಸಿಡ್ಸ್ ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಆ್ಯಸ್ ಇನ್ ದಿ ಜ್ವಿಟರ್ ಅಯಾನ್ ಫಾರ್ಮ್ ಅಂತ ನನಗೆ ಗೊತ್ತಾಗುತ್ತೆ. ಅದೇ ಥರ ನಿಮಗೆ ಸಲ್ಫೋನಿಲಿಕ್ ಆ್ಯಸಿಡ್ನ ತೊಗೊಂಡ್ರೆ ಅಲ್ಲೇನಾಗುತ್ತೆ ಅಂದರೆ NH3SO3- ಇದೆ. ಸೊ ಅದೇನಾಗ್ತಾ ಇದೆ, ಆ್ಯಕ್ಚುಲಿ ಅದರಲ್ಲಿ ಏನಾಗಿರಬೇಕಾಯಿತು, NH2SO3 ಹೆಚ್ಚಾಗಬೇಕಾಯ್ತು. ಇದು ಜ್ವಿಟರ್ ಅಯಾನ್ ಆಗಿ ನಿಮಗೆ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಏನು ಕಾಣಿಸ್ತಿದ್ರೆ NH3+ ಮತ್ತು SO3- ನನಗೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗ್ತಾ ಇದೆ. ಆದರೆ ಫ್ರೀ NH2 ಗ್ರೂಪು, ಫ್ರೀ
SO3H ಗ್ರೂಪು ನನಗೆ ಫ್ರೀಕ್ವೆನ್ಸಿಲಿ ಕಾಣಿಸಿಲ್ಲ. ಹಾಗಾಗಿ ಈ ಮಾಲಿಕ್ಯೂಲು ಯಾವ ರೀತಿ ಎಕ್ಸಿಸ್ಟ್ ಆಗ್ತಿದೆ ಅಂತಂದರೆ ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ ಎ ಸ್ವಿಟರ್ ಅಯಾನ್. ಸೊ ನನಗೆ ಮಾಲಿಕ್ಯೂಲು ಸ್ವಿಟರ್ ಅಯಾನ್ ಫಾರ್ಮಲ್ಲಿ ಇದೆಯಾ, ಅಮೈನೋ ಆ್ಯಸಿಡ್ ಫಾರ್ಮಲ್ಲಿ ಇದೆಯಾ, ನ್ಯೂಟ್ರಲ್ ಮಾಲಿಕ್ಯೂಲ್ ಫಾರ್ಮಲ್ಲಿ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ IR ಸ್ಪೆಕ್ಟ್ರೋಸ್ಕೋಪಿ ನನಗೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ಸ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ, ಈಗ ಕಾರ್ಬನೈಲ್ ಕಾಂಪೌಂಡ್ಸ್ ಅಂತ ತೊಗೊಂಡ್ರೆ ಆಲ್ಡಿಹೈಡ್ಸ್ ಇದೆ, ಕೀಟೋನ್ಸ್ ಇದೆ, ಎಸ್ಟರ್ಸ್ ಇದೆ, ಆ್ಯಸಿಡ್ಸ್ ಇದೆ, ಅನ್ಹೈಡ್ರೈಡ್ಸ್ ಇದೆ. ಪ್ರತಿಯೊಂದೂ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ರೀಜನಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಬ್ಸಾರ್ಪ್ಷನ್ ಬ್ಯಾಂಡ್ ಏನಾಗ್ತಾ ಇದೆ, ಮೇ ಬಿ ಡ್ಯೂ ಟು OH ಗ್ರೂಪ್ 3600 to 3200 ಸೆಂಟಿಮೀಟ್ರಲ್ಲಿ ಬಂತು ಅಂದರೆ ಅದೇ ಆಗಿರುತ್ತೆ. ಸೊ ಅದೇ ಥರ NH2 NH ಗ್ರೂಪ್ ಇತ್ತು ಅಂತಂದರೆ in the case of NH2 and NH group, all this can be seen. NH2 shows 2 absorption bands while as NH shows only 1 band. ಸೊ ಅದರಿಂದ ನಾನು ಕೊಟ್ಟಿರುವಂಥ ಫಂಕ್ಷನಲ್ ಗ್ರೂಪು NH2 ಗ್ರೂಪ್ ಇದೆಯಾ, NH ಗ್ರೂಪ್ ಇದೆಯಾ, ಅಂದರೆ ಪ್ರೈಮರಿ ಅಮೈನ್ ಇದೆಯಾ, ಸೆಕೆಂಡ್ರಿ ಅಮೈನ್ ಇದೆಯಾ, ಅದನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೂ ನನಗಿದು ಹೆಲ್ಪ್ ಮಾಡುತ್ತೆ. ಅದೇ ಥರ ಕೊಟ್ಟಿರುವಂಥದ್ರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇನ್ವಾಲ್ವ್ ಆಗಿದ್ರೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆಯಾ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆಯಾ, ಅದನ್ನು ತಿಳ್ಕೊಳ್ಳೋಕ್ಕೂ ನನಗೇನು ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಅದೇ ಥರ 2 ಟೈಪ್ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಇಂಟ್ರಾಮಾಲಿಕ್ಯುಲರ್ ಇರುತ್ತೆ, ಇಂಟರ್ಮಾಲಿಕ್ಯುಲರ್ ಇರುತ್ತೆ. ಅದರಲ್ಲೂ ಏನಾಗಿರ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ OH ಆಗಿರ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ NH ಗ್ರೂಪ್ ಆಗಿರ್ಬೋದು, ಎಲ್ಲನೂ ನಾನು ಐಡೆಂಟಿಫೈ ಮಾಡೋದಕ್ಕೆ ನನಗೆ IR ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. Hydroxyl compounds in a solid or a liquid state exist as a polymeric aggregates. The absorption in the aggregate from occurs at a lower frequency and bands are formed relatively broad. ಹೈಡ್ರೋಜನ್ ಬಾಂಡಿಂಗ್ ಇನ್ವಾಲ್ವ್ ಆಗಿದೆ ಅಂದರೆ ನಿಮ್ಮದು ಗ್ರಾಫ್ ಏನಾಗಿರುತ್ತೆ, ಬ್ರಾಡ್ ಆಗಿರುತ್ತೆ. ಬಟ್ ವೆನ್ ಸಚ್ ಸಬ್ಸ್ಟೆನ್ಸ್ ಇಸ್ ಡಿಸಾಲ್ವ್ಡ್ ಇನ್ ಅ ನಾನ್ ಪೋಲಾರ್ ಸಾಲ್ವೆಂಟ್ ಸಚ್ ಆಸ್ CCl4, ದ ಅಗ್ರಿಗೇಟ್ಸ್ ಆರ್ ಪಾಲಿಮರ್ಸ್ ಬ್ರೇಕ್ ಡೌನ್ ಇಂಟು ಡೈಮರ್ಸ್ ಅಂಡ್ ಮಾನೋಮರ್ಸ್. ಡ್ಯೂ ಟು ದಿಸ್ ದ OH structure absorption shift to a higher frequency and peaks below becomes sharp. This technique helps to distinguish between intramolecular and intermolecular hydrogen bonding. Orthonitrophenol exhibit intramolecular hydrogen bonding. Intramolecular hydrogen bonded compound does not show any shift in the absorption or dilution, whereas the intermolecular hydrogen bonding does. So ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ವೆದರ್ ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಅದೆಲ್ಲನೂ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ IR ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಅದೇ ಥರ ಕ್ವಾಂಟಿಟೇಟಿವ್ ಅನಾಲಿಸಿಸ್ಗೂ ನನಗಿದಾಗುತ್ತೆ. ಯಾವುದೊಂದು ನೋಡಿರ್ತೀರಿ ಅಂತಂದರೆ ಬ್ಯಾಂಡ್ಗಳು, ಫಾರ್ ಎಕ್ಸಾಂಪಲ್ ಝೈಲಿನ್ ಇದೆ. ಆ ಝೈಲಿನ್ ಅಂತಂದರೆ ಏನಾಗಿರುತ್ತೆ, ಬೆನ್ಝೀನ್ ರಿಂಗು, ಅದಕ್ಕೆ CH3 ಗ್ರೂಪ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಝೈಲಿನ್ ಅಂತೀವಿ. ಸೊ ಆ CH3 ಗ್ರೂಪು 2 ಗ್ರೂಪು ಆರ್ಥೋ ಪೊಸಿಷನಲ್ಲಿ ಇರ್ಬೋದು, ಮೆಟಾ ಪೊಸಿಷನಲ್ಲಿ ಇರ್ಬೋದು, ಪ್ಯಾರಾ ಪೊಸಿಷನಲ್ಲಿ ಇರ್ಬೋದು. ಅದು ಏನಾಗುತ್ತೆ ಅಂದರೆ ಆರ್ಥೋದಲ್ಲಿದ್ದಾಗ ಬೇರೆ ಕಡೆಗೆ ನಿಮಗೆ ಅಬ್ಸಾರ್ಪ್ಷನ್ ಫ್ರೀಕ್ವೆನ್ಸಿ ಬರುತ್ತೆ. ಅದೇ ಥರ ಮೆಟಾಗೆ ಬೇರೆ ಇರುತ್ತೆ, ಪ್ಯಾರಾಗೆ ನಿಮಗೆ ಬೇರೆ ಇರುತ್ತೆ. ಆರ್ಥೋಗಾದರೆ 740 ಸೆಂಟಿಮೀಟರ್ ಇನ್ವರ್ಸಿಗೆ ಬರುತ್ತೆ, ಮೆಟಾಗಾದರೆ 880 ಸೆಂಟಿಮೀಟರ್ ಇನ್ವರ್ಸಿಗೆ ಬರುತ್ತೆ, ಪ್ಯಾರಾಗಾದರೆ 830 ಸೆಂಟಿಮೀಟರ್ ಇನ್ವರ್ಸಿಗೆ ಬರುತ್ತೆ. ಸೊ ಮಿಕ್ಸ್ಚರ್ಸ್ ಆಫ್ ದಿ ನೋನ್ ಕಾಂಪೋಸಿಷನ್ ಆರ್ ರೆಕಾರ್ಡೆಡ್ ಆ್ಯಂಡ್ ವರ್ಕಿಂಗ್ ಕರ್ವ್ ಕ್ಯಾನ್ ಬಿ ಡ್ರಾನ್ ಫಾರ್ ದಿ ಬ್ಯಾಂಡ್ಸ್. ಸೊ ಹಾಗಾಗಿ ಯಾವೇ ಪರ್ಸೆಂಟೇಜಲ್ಲಿ ಅದು ಫಾರ್ಮ್ ಆಗಿದೆ ಅನ್ನೋದನ್ನು ನಾನು ಏನು ಮಾಡ್ಬೋದು, ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ದಿ ಈಚ್ ಮಿಕ್ಸ್ಚರ್ ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ಐಡೆಂಟಿಫೈ ಮಾಡ್ಬೋದು. ಅದೇ ಥರ ಮೆಕ್ಯಾನಿಸಮ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್, ಕೊಟ್ಟಿರುವಂಥ ಕೆಮಿಕಲ್ ರಿಯಾಕ್ಷನ್ದು ಮೆಕ್ಯಾನಿಸಮ್ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಕ್ಕೂ ಇದು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ರಿಡಕ್ಷನ್ ಆಫ್ ದಿ ಆಲಿಫ್ಯಾಟಿಕ್ ಕೀಟೋನ್ ಟು ಫಾರ್ಮ್ ಎ ಸ್ಟ್ರಾಂಗರ್ ಬಾಂಡ್ ಅಟ್ 1710 centimeter inverse. When it is subjected to reduction, it forms 2-butanol, which absorbs at 3300 centimeter inverse due to OH group. IR spectroscopy is also used to predict the product formed in a photochemical reaction. When, for example, ಇಲ್ಲಿ ವರ್ಬಿನೋನ್ ಅಂತ ಇದೆ, ಒಂದು ಕೀಟೋನ್ ಇದೆ. ಆ ಕೀಟೋನ್ ಏನು ಮಾಡ್ತಾ ಇದ್ದೀವಿ, ಇರೇಡಿಯೇಟ್ ಮಾಡ್ತಾ ಇದ್ದೀವಿ ಇನ್ ಎಥನಾಲ್ ಸೊಲ್ಯೂಷನ್. ದ UV absorption maximum due to the ವರ್ಬಿನೋನ್ ಡಿಸಪಿಯರ್ಸ್. ಇಲ್ಲಿ ಏನಾಗುತ್ತೆ, ವರ್ಬಿನೋನ್ ಇದೆ, ಕೀಟೋನ್ಗೆ ಎಷ್ಟು ಬಂತು, 1685 ಸೆಂಟಿಮೀಟರ್ ಇನ್ವರ್ಸ್ ಬಂತು. ನೆಕ್ಸ್ಟು ಕನ್ವರ್ಷನ್ ಆದಾಗ ಅದೇನಾಯಿತು, ನೆಕ್ಸ್ಟು ಇನ್ನೊಂದು ಕೀಟೋನ್ ಆಗಿ ಕನ್ವರ್ಟ್ ಆಯಿತು. ಆವಾಗ ಅದರದ್ದು ವೈಬ್ರೇಷನ್ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳುತ್ತೆ. ಮತ್ತು ಅದೇನಾಗುತ್ತೆ, ಇಟ್ ಗೆಟ್ ಸ್ಪ್ಲಿಟ್ ಇಂಟು ಈಥೈಲ್ ಜರ್ಮಿನೇಟ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಎ OH ಕೀಟೋನ್ ಆಗಿ ಕನ್ವರ್ಟ್ ಆಯಿತು. ಸೊ
ಪ್ರತಿ ಸಲನೂ ನಿಮ್ಗೆ ಏನಾಗ್ತಿದೆ, ಚೇಂಜ್ ಆದಂಗೆ ಅಂದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಹೋದಾಗ ಅದೇನಾಗ್ತಾ ಹೋಗುತ್ತೆ. ಫಸ್ಟ್ ಇದ್ದಿದ್ದು ಎಷ್ಟಿತ್ತು, 1685 ಇತ್ತು. ದಟ್ ಈಸ್ ಬಿಕಾಸ್ ಆಫ್ ದಿ ಕೀಟೋನ್, ಪ್ರೆಸೆನ್ಸ್ ಆಫ್ ದಿ ಕೀಟೋನ್. ಅದಾದಮೇಲೆ ಏನಾಯಿತು, ಇನ್ನೊಂದು ಯಾವುದೋ ಕಾಂಪೌಂಡ್ ಬಂತು. ಆ ಕಾಂಪೌಂಡ್ದು ವೈಬ್ರೇಷನ್ ಫ್ರೀಕ್ವೆನ್ಸಿ ಬೇರೆ ಆಯಿತು. ನೆಕ್ಸ್ಟ್ ಬಂದಿದ್ದು ಇನ್ನೂ ವೈಬ್ರೇಷನ್ ಫ್ರೀಕ್ವೆನ್ಸಿ ಬೇರೆ ಆಯಿತು. ಆ ರೀತಿಯಾಗಿ ಕೊಟ್ಟಿರೋ ಅಂಥ ಕಾಂಪೌಂಡ್ದು ನಾವೇನು ಮಾಡ್ಬೋದು, ಯಾವ್ಯಾವಾಗಿದೆ, ಹೇಗೇಗಿದೆ, ಹಾಗಾಗಿ ಆ ಕಾಂಪೌಂಡ್ ಏನಾಗ್ತಾ ಇದೆ, ರಿಡಕ್ಷನ್ ಆದಾಗ ಏನು ಕನ್ವರ್ಷನ್ ಆಗ್ತಿದೆ, ಆ ಪ್ರಾಡಕ್ಟ್ ಏನು ಬಂತಲ್ಲ ಅದರದ್ದು ನನಗೆ ಫ್ರೀಕ್ವೆನ್ಸಿ, ವೈಬ್ರೇಷನಲ್ ಫ್ರೀಕ್ವೆನ್ಸಿಯಿಂದ ಸೊ ಯಾವ್ಯಾವುದು ಬಂದಿದೆ, ಯಾವುದು ಬಂದಿಲ್ಲ ಅದನ್ನು ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಅದೇ ಥರ ಇಟ್ ಕ್ಯಾನ್ ಬಿ ಯೂಸ್ ಟು ಸ್ಟಡಿ ಕೀಟೋ ಇನಾಲ್ ಟಾಟೋಮೆರಿಸಮ್. ಸೊ ಈಥೈಲ್ ಅಸಿಟೋ ಅಸ್ಟಿಕ್ ಎಸ್ಟರ್ ಇದೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೀಟೋ ಇನಾಲ್. ಸೊ ಇದೆ ಕೀಟೋ ಅಂತ 2 ಕೀಟೋ ಗ್ರೂಪ್ ಇದೆ, ಇಲ್ಲೇನಾಗ್ತಿದೆ, ಇನಾಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇನಾಲ್ ಫಾರ್ಮೇಷನ್ ಇಲ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹೈಡ್ರೋಜನ್ ಬಾಂಡಿಂಗ್ ಇತ್ತು ಅಂದ ತಕ್ಷಣ ಏನಾಗುತ್ತೆ, ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ. Enolic form bonding due to the intramolecular hydrogen bonding which is stabilized by resonance. This appearance of bands clearly confirms that ketoenol tautomerism in acetic ester ಆಗ್ತಿದೆ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಫಾರ್ಮಲ್ಲಿ ಏನಾಗ್ತಾ ಇದೆ, ಕೀಟೋನ್ದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಬರ್ತಾ ಇದೆ, ಇನ್ನೊಂದು ಕಡೆಗೆ ಏನಾಗ್ತಾ ಇದೆ, ಹೈಡ್ರೋಜನ್ ಬಾಂಡಿಂಗ್ ಇನ್ವಾಲ್ವ್ ಆಗ್ತಾ ಇದೆ, ಅದು ಇನಾಲ್ ಫಾರ್ಮಿಗೆ ಕನ್ವರ್ಟ್ ಆಗ್ತಾ ಇದೆ. ಇನಾಲ್ ಫಾರ್ಮ್ ಏನಾಗ್ತದೆ, ಇಟ್ಸ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ. ಹಾಗಾಗಿ ಹೈಡ್ರೋಜನ್ ಬಾಂಡಿಂಗ್ ಇದ್ದರೆ ಏನಾಗುತ್ತೆ, ವೈಬ್ರೇಷನಲ್ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗುತ್ತೆ. ದಟ್ ಕ್ಯಾನ್ ಬಿ ಶೋನ್. ಇದರಿಂದ ಇದು ಏನಿದೆ, ಈ ಕಾಂಪೌಂಡ್ ಏನಿದೆಯಲ್ಲ, ಈಥೈಲ್ ಅಸಿಟಿಕ್ ಎಸ್ಟರ್, ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಬೋತ್ ಇನ್ ಕೀಟೋ ಆ್ಯಂಡ್ ಇನಾಲ್ ಫಾರ್ಮ್ ಅಂತ ನಾನು ಐಡೆಂಟಿಫೈ ಮಾಡ್ಕೋಬೋದು. ಅದೇ ಥರ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್, ಈಗ ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಓದ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ವೆನ್ ಕನ್ಸಿಡರ್ ಪೆನ್ಸಿಲಿನ್ ಸ್ಟ್ರಕ್ಚರ್, ನೀವು ಅವರು ಸ್ಟ್ರಕ್ಚರಲ್ ಎಲ್ಸುರೇಷನ್ ಮಾಡಿದಾಗ ಪೆನ್ಸಿಲಿಂದು ಮಾಡಬೇಕಾಗತ್ತೆ. ಸೊ ಪೆನ್ಸಿಲಿನ್ ಮಾಡಿದಾಗ ಅದು ಬ್ರೇಕ್ ಆದಾಗ ಬೀಟಾ ಲ್ಯಾಕ್ಟಮ್ ಫಾರ್ಮಲ್ಲಿ ಇರ್ಬೋದು, ಇಲ್ದರೆ ಆಕ್ಸಲೋನ್ ಆ ಫಾರ್ಮಲ್ಲಿ ಇರ್ಬೋದು. ಸೊ ಬೀಟಾ ಲ್ಯಾಕ್ಟೋಮಲ್ಗೆ ಆದರೆ ಏನಾಗುತ್ತೆ ಅಂತಂದರೆ, ವೈಬ್ರೇಷನಲ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಬ್ಯಾಂಡ್ಸ್ನ ನೀವು ನೋಡಿದ್ರೆ 1825 ಸೆಂಟಿಮೀಟರ್ ಇನ್ವರ್ಸ್ಗೆ ನಿಮಗೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಆಫ್ ದಿ CO ಬಾಂಡ್ ಬರುತ್ತೆ. C ಡಬಲ್ ಬಾಂಡ್ ಹೆಂಗಾಯಿತು ಅಂದರೆ 1675 ಬರುತ್ತೆ. ಆದರೆ ಒರಿಜಿನಲ್ ಸ್ಪೆಕ್ಟ್ರಮ್ ಆಫ್ ದಿ ಪೆನ್ಸಿಲಿನ್ ಚೆಕ್ ಮಾಡಿದಾಗ ಅಲ್ಲೇನಾಯಿತು ಅಂದರೆ, ಬೀಟಾ ಲ್ಯಾಕ್ಟಮ್ದು ಏನಿತ್ತಲ್ಲ ಅದು ಬೀಟಾ ಲ್ಯಾಕ್ಟಮ್ಗಾದರೆ ಎಷ್ಟಕ್ಕೆ ತೋರಿಸ್ಬೇಕಾಯಿತು, 770 ಸೆಂಟಿಮೀಟರ್ ಇನ್ವರ್ಸಿಗೆ ತೋರಿಸ್ಬೇಕಾಗಿತ್ತು. ಬಟ್ ಅದು ನನಗೆ ತೋರಿಸ್ತಾ ಇಲ್ಲ. ಹಾಗಾಗಿ ಪೆನ್ಸಿಲಿನ್ ಸ್ಟ್ರಕ್ಚರ್ದು ಏನಿದೆ ಅಂತಂದರೆ ಬೀಟಾ ಲ್ಯಾಕ್ಟಮ್ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಆಕ್ಸಲೋನಲ್ಲಿ ಎರಡು ಥರ ಸ್ಟ್ರಕ್ಚರ್ ಅವ್ರು ಪ್ರಪೋಸ್ ಮಾಡಿದ್ರು. ಐದರ್ ಇದಿರ್ಬೋದು ಅಂತ ಶುರು ಮಾಡಿದ್ರು. ಸೊ ಆಕ್ಸಲೋನಲ್ಲಿ ಏನು ಬರ್ತಾ ಇದೆ, 1825ಗೆ ಮತ್ತು 1675 ಇನ್ವರ್ಸ್ಗೆ, ಸೆಂಟಿಮೀಟರ್ ಇನ್ವರ್ಸ್ಗೆ ನಿಮ್ಗೆ ಏನಾಗ್ತಿತ್ತು, ಅಬ್ಸರ್ಪ್ಷನ್ ಬ್ಯಾಂಡ್ ಬರ್ತಿತ್ತು. ಆದರೆ ಪೆನ್ಸಿಲಲ್ಲಿ ಚೆಕ್ ಮಾಡಿದಾಗ ಪೆನ್ಸಿಲಲ್ಲಿ ಎಷ್ಟಿತ್ತು, 1770 ಸೆಂಟಿಮೀಟರ್ ಇನ್ವರ್ಸ್ ಇತ್ತು. ಹಾಗಾಗಿ ಸ್ಟ್ರಕ್ಚರ್ ಆಫ್ ದಿ ಪೆನ್ಸಿಲಿನ್ ಏನಾಗಿರುತ್ತೆ ಅಂದರೆ ಬೀಟಾ ಲ್ಯಾಕ್ಟಮ್ ಸ್ಕೆಲಿಟನಲ್ಲಿ ಅದು ಆಗುತ್ತೆ ಅಂತ ಅವರು ಕನ್ಫರ್ಮ್ ಮಾಡಿದ್ರು. ಹಾಗಾಗಿ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್, ಯೂಜ್ ಸ್ಟ್ರಕ್ಚರ್ ಇರುವಂಥ ಮಾಲಿಕ್ಯೂಲ್ಸ್ನು ಸ್ಟಡಿ ಮಾಡೋದಕ್ಕೆ ನಾನು IR ಸ್ಪೆಕ್ಟ್ರೋಸ್ಕೋಪಿನ ಯೂಸ್ ಮಾಡ್ಬೋದು. ಅದೇ ಥರ ಕಾನ್ಫರ್ಮೇಷನ್ ಅನಾಲಿಸಿಸ್, ನೀವು ಸೈಕ್ಲೋಹೆಕ್ಸೇನ್ ಎಲ್ಲ ತೊಗೊಂಡ್ರೆ ಅದು 2 ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ, 2 ಸ್ಟೇಬಲ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಒಂದಕ್ಕೆ ಬೋಟ್ ಫಾರ್ಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಚೇರ್ ಫಾರ್ಮ್ ಅಂತ ಕರಿತೀವಿ. ಬೋಟ್ ಫಾರ್ಮ್ಗೆ ಮತ್ತು ಚೇರ್ ಫಾರ್ಮ್ಗೆ ಏನಾಗುತ್ತೆ, ಬೇರೆ ಬೇರೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಬರ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ವೆನ್ ಯು ಕನ್ಸಿಡರ್ CC ಸ್ಟ್ರಕ್ಚರ್ನ ಕನ್ಸಿಡರ್ ಮಾಡಿಕೊಂಡ್ರೆ 18 IR ಆ್ಯಕ್ಟಿವ್ ಸ್ಟ್ರಕ್ಚರ್ ಆ್ಯಂಡ್ CH2 ರಾಕಿಂಗ್ ಆ್ಯಂಡ್ ಟ್ವಿಸ್ಟಿಂಗ್ ವೈಬ್ರೇಷನ್ ಫಾರ್ ಬೋಟ್ ಫಾರ್ಮ್ಗೆ ಆದರೆ ಏನಾಗುತ್ತೆ, 18 ಆ್ಯಕ್ಟಿವ್ CC ಸ್ಟ್ರಕ್ಚರು ಮತ್ತು CH2 ರಾಕಿಂಗ್ ಆ್ಯಂಡ್ ಟ್ವಿಸ್ಟಿಂಗ್ ವೈಬ್ರೇಷನ್ಸ್ ಬರುತ್ತೆ. ಅದೇ ನೀವು ಇದನ್ನ ಚೇರ್ ಫಾರ್ಮ್ಗೆ ತೊಗೊಂಡ್ರೆ ಓನ್ಲಿ 5 ವಿಲ್ ಕಮ್. ಸೊ ಅದರಿಂದ ಕೊಟ್ಟಿರುವಂಥ ಕಾಂಪೌಂಡ್ಸು ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ವೈಬ್ರೇಷನ್, ಡಿಪೆಂಡಿಂಗ್ ಅಪಾನ್ ದಿ ಪೀಕ್ಸ್ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ಅದು ಅದು ಚೇರ್ ಫಾರ್ಮಲ್ಲಿ ಇದೆಯಾ, ಬೋಟ್ ಫಾರ್ಮಲ್ಲಿ ಇದೆಯಾ ಅಂತ ನಾನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಎಗೇನ್ ಚೇರ್ ಫಾರ್ಮ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಬೋಟ್ಗೆ ಕಂಪೇರ್ ಮಾಡಿದ್ರೆ ಚೇರ್ ಫಾರ್ಮು ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ನಿಮಗೆ ಬರೀ 5 ವೈಬ್ರೇಷನ್ಸ್ಗಳು ಅಷ್ಟೇ ಬರ್ತಾ ಇದೆ. ಎಗೇನ್ ಅದರಲ್ಲೂ ನಾವು ಇಕ್ವಟೋರಿಯಲ್ ಬಾಂಡು, ಆಕ್ಸಿಯಲ್ ಹೈಡ್ರೋಜನ್ ಬಾಂಡ್ ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ಡಿಸ್ಟಿಂಗ್ವಿಷ್ ಮಾಡೋಕ್ಕೂ ನಾನು ಇದನ್ನು IR ಸ್ಪೆಕ್ಟ್ರೋಸ್ಕೋಪಿನ ಯೂಸ್ ಮಾಡ್ಬೋದು. ಅದೇ ಥರ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಇಂಪ್ಯೂರಿಟೀಸ್ ಏನಾದರೂ ಇತ್ತು ಅಂತಂದರೆ ಆವಾಗೂ ನಾನು ಏನು ಮಾಡ್ಬೋದು, ಈಸಿಯಾಗಿ ನೋಡ್ಕೋಬೋದು. ಪೂರ್ ಸ್ಯಾಂಪಲ್ ಏನಾದರೂ ಇತ್ತು ಅಂತಂದರೆ ಪೂರ್ ಬ್ಯಾಂಡ್ಸ್ ಇರುತ್ತೆ, ಅಡಿಷ್ನಲ್ ಬ್ಯಾಂಡ್ಸ್ ಇರುತ್ತೆ. ಆದರೆ ಇಂಪ್ಯೂರಿಟೀಸ್ ಏನಾದರೂ ಇತ್ತು ಅಂತಂದರೆ
ಆ ಇಂಪ್ಯೂರಿಟಿ ಏನಾಗುತ್ತೆ, ಬೇರೆ ಪೀಕ್ ಬರುತ್ತೆ. ಸೊ ಆ ಪೀಕ್ ಮೇಲೆ ಕೊಟ್ಟಿರುವಂಥ ಕಾಂಪೌಂಡು ಪ್ಯೂರ್ ಆಗಿದೆಯಾ, ಇಂಪ್ಯೂರ್ ಇದೆಯಾ, ಪ್ಯೂರಿಟಿ ಇದೆಯಾ, ಪ್ಯೂರಿಟಿ ಇಲ್ವಾ, ಇದ್ದರೆ ವಾಟ್ ಇಸ್ ಅ ಪರ್ಸೆಂಟೇಜ್ ಆಫ್ ಇಂಪ್ಯೂರಿಟಿ ಪ್ರೆಸೆಂಟ್ ಇನ್ ದಿ ಗಿವನ್ ಕಾಂಪೌಂಡ್, ಅದನ್ನು ಐಡೆಂಟಿಫೈ ಮಾಡೋಕ್ಕೂ ನನಗೆ IR ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ನಾನು IR ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿಕೊಂಡು ಕೊಟ್ಟಿರುವಂಥ ಕಾಂಪೌಂಡ್ ಯಾವುದು, ಅದರಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ಯಾವುದು, ಅದರಲ್ಲಿರುವಂಥ ಸ್ಟ್ರಕ್ಚರ್ ಯಾವುದು, ಸಿಸ್ ಫಾರ್ಮಲ್ ಇದೆಯಾ, ಟ್ರಾನ್ಸ್ ಫಾರ್ಮಲ್ ಇದೆಯಾ, ಕೀಟೋ ಫಾರ್ಮಲ್ ಇದೆಯಾ, ಈನಾಲ್ ಫಾರ್ಮಲ್ ಇದೆಯಾ, ಅದೇ ಥರ ಮೆಕ್ಯಾನಿಸಮ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅರೆಸ್ಟ್ ಮಾಡಿ ರಿಯಾಕ್ಷನ್ ಮೆಕ್ಯಾನಿಸಮ್ ಏನಾಗುತ್ತೆ ಅಂತ ನೋಡೋದಾಗಿರ್ಬೋದು, ಎಲ್ಲದಕ್ಕೂ ನನಗೇನು ಮಾಡುತ್ತೆ IR ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ದಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಫ್ IR ಸ್ಪೆಕ್ಟ್ರೋಸ್ಕೋಪಿ. ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ IR ಸ್ಪೆಕ್ಟ್ರೋಸ್ಕೋಪಿ ಇನ್ ಸ್ಟ್ರಕ್ಚರಲ್ ಎಲ್ಸುಡೇಷನ್ ಅಂತ ಹೇಳ್ತಾರೆ. ಕೊಟ್ಟಿರುವಂಥ ಸ್ಟ್ರಕ್ಚರ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ನನಗೆ ಬೇಸ್ಡ್ ಆನ್ ದಿ ಫ್ರೀಕ್ವೆನ್ಸೀಸ್, ವೈಬ್ರೇಷನಲ್ ಫ್ರೀಕ್ವೆನ್ಸಿ ಮೇಲೆ ನನಗೆ ಕೊಟ್ಟಿರುವಂಥ ಕಾಂಪೌಂಡ್ ಯಾವುದು ಅಂತ ನಾನು ಐಡೆಂಟಿಫೈ ಮಾಡೋದಕ್ಕೆ IR ಸ್ಪೆಕ್ಟ್ರೋಸ್ಕೋಪಿ ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.